ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲವೂ ಅಡಗಿದೆ. ಜೀವನದಲ್ಲಿ ನಡೆಯಬಹುದಾದ ಘಟನೆ, ದುರಂತ, ಖುಷಿ ವಿಚಾರ, ಅಲ್ಲದೆ ಮದುವೆ ಸೇರಿದಂತೆ ಶುಭ ಸಮಾರಂಭಗಳನ್ನು ಮಾಡಲು ಸರಿಯಾದ ದಿನಕ್ಕಾಗಿ ಜ್ಯೋತಿಷ್ಯದ ಮೊರೆ ಹೋಗುತ್ತಾರೆ. ಅದರಂತೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಪತಿಯ ಬಗ್ಗೆ ಯಾವೆಲ್ಲ ವಿಚಾರಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಸಹ ತಿಳಿದುಕೊಳ್ಳಬಹುದಾಗಿದೆ. ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಮಹಿಳೆಯರು ತಮ್ಮ ಗಂಡನ ಬಗ್ಗೆ ಸಾಕಷ್ಟು ಸಂಶಯವನ್ನು ಹೊಂದಿರುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪತಿಯ ಬಗ್ಗೆ ಸಂಶಯವಿದ್ದರೆ ನಿಮ್ಮ ಗಂಡನೊಂದಿಗೆ ಉತ್ತಮವಾಗಿ ಮಾತುಕತೆಯನ್ನಾಡುವ ಮೂಲಕ ಅವರನ್ನು ಅರಿತುಕೊಳ್ಳಿ ಮತ್ತು ಅವರ ಭಾವನೆಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸಿ. ಇದರಿಂದ ಸಾಕಷ್ಟು ನೆಮ್ಮದಿ ದೊರಕುವುದು. ಬನ್ನಿ, ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಚಕ್ರದ ಜನರು ತಮ್ಮ ಗಂಡನ ಮೇಲೆ ಹೆಚ್ಚು ಅನುಮಾನಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿ. ಲವಲವಿಕೆ ಸ್ವಭಾವದ ಮಿಥುನ ರಾಶಿಯ ಜನರು ಸ್ವತಂತ್ರ ಮನಸ್ಸಿನವರು ಮತ್ತು ಸ್ವಭಾವತಃ ಬುದ್ಧಿಜೀವಿಗಳು. ರಾಜಕೀಯ ನಡೆಗಳನ್ನು ಮುಂಚಿತವಾಗಿಯೇ ಊಹಿಸುವ ಚಾಣಾಕ್ಷ ಬುದ್ಧಿ ಇವರದು. ಸಹಾನುಭೂತಿ ಮತ್ತು ಧಾರ್ಮಿಕತೆಯು ಇವರ ಸ್ವಭಾವದ ಭಾಗವಾಗಿರುತ್ತದೆ. ಪ್ರಾಮಾಣಿಕತೆ ಮತ್ತು ನಾಜೂಕುತನವನ್ನು ಇಷ್ಟಪಡುತ್ತಾರೆ. ವೃತ್ತಿಯ ಬಗ್ಗೆ ಕರಾರುವಾಕ್ಕಾಗಿ ಇರಲು ಬಯಸುತ್ತಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರುತ್ತಾರೆ. ಸದಾ ತಮ್ಮ ಕೆಲಸ ಮತ್ತು ಯೋಜನೆಗಳಲ್ಲಿ ತೊಡಗಿಸಿಕೊಂಡಿರಲು ಇಚ್ಛಿಸುತ್ತಾರೆ. ಹೊಸತನಕ್ಕಾಗಿ ಹಾತೊರೆಯುತ್ತಾರೆ. ಮಿಥುನ ರಾಶಿಗೆ ಸೇರಿದ ಜನರು ಸಾಕಷ್ಟು ಮಾತುಕತೆಯನ್ನಾಡುತ್ತಾರೆ ಮತ್ತು ವ್ಯವಸ್ಥಿತರಾಗಿರುತ್ತಾರೆ. ಆದರೆ ತಮ್ಮ ಪತಿಯ ಬಗ್ಗೆ ಬಹಳಷ್ಟು ಸಂಶಯವನ್ನು ಹೊಂದಿರುತ್ತಾರೆ. ಈ ರಾಶಿಗೆ ಸೇರಿದ ಮಹಿಳೆಯರು ತಮ್ಮ ಪತಿಯ ವಿಚಾರ ಮತ್ತು ಭಾವನೆಗಳಲ್ಲಿ ಸ್ಥಿರತೆ ಇರುವುದಿಲ್ಲ ಎಂದು ಭಾವಿಸುತ್ತಾರೆ ಮತ್ತು ಬೇರೆ ಮಹಿಳೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಎಂದು ನಂಬುತ್ತಾರೆ. ಮಿಥುನ ರಾಶಿಗೆ ಸೇರಿದ ಮಹಿಳೆಯರು ತಮ್ಮ ಪತಿಯೊಂದಿಗೆ ಸರಿಯಾಗಿ ಮಾತನಾಡುವ ಮೂಲಕ ಮತ್ತು ಅವರನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಜೊತೆಗೆ ನಿಮ್ಮ ಪತಿಯೊಂದಿಗೆ ಹೆಚ್ಚಿನ ವಿಶ್ವಾಸ ಮತ್ತು ಪ್ರೀತಿಯ ಭಾವನೆಯನ್ನು ಹೊಂದಿರುವಂತೆ ನೋಡಿಕೊಳ್ಳುವುದು ಅವಶ್ಯಕ. ಮಿಥುನ ರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ಬುದ್ಧಿವಂತರಾಗಿರುತ್ತಾರೆ. ಯಾವುದೇ ವಿಚಾರವಾದರೂ ಸುಲಭವಾಗಿ ಅರಿತುಕೊಳ್ಳಬಲ್ಲರು. ಸೋಲು ಗೆಲುವನ್ನು ಸಮಾನ ಭಾವನೆಯಿಂದ ಸ್ವೀಕರಿಸುತ್ತಾರೆ. ಯಾವುದಾದರೂ ನಿರ್ಧಾರ ತೆಗೆದುಕೊಂಡು ಅದರಿಂದ ನಿರೀಕ್ಷಿತ ಪ್ರಯೋಜನ ಸಿಗುತ್ತಿಲ್ಲ ಎಂದಾದರೆ ಅಂಥವನ್ನು ದಿಢೀರನೆ ಬದಲಾಯಿಸಬಲ್ಲರು. ಯಾವುದೇ ಕೆಲಸ ಕಾರ್ಯಗಳನ್ನು ಅವಸರದಲ್ಲಿ ಆರಂಭಿಸುವುದಿಲ್ಲ. ಹಾಸ್ಯ ಪ್ರಿಯರು. ತಪ್ಪು ಕಂಡಾಗ ನಿಷ್ಠುರವಾಗಿ ಮಾತನಾಡುವವರು. ಇವರ ಉಪಸ್ಥಿತಿಯು ವಾತಾವರಣದಲ್ಲಿ ಉತ್ಸಾಹ ತುಂಬುತ್ತದೆ. ಎಲ್ಲರಿಗೂ ಇಷ್ಟವೆನಿಸುವಂತೆ ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾರೆ. ಗಾಳಿ ಮಾತು ಬಲು ಇಷ್ಟ. ಬೇಗನೆ ಕೋಪ ಬರುತ್ತದೆ. ಸಂಕೋಚದ ಮನಸ್ಸಿನವರು. ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ಸಾಮಾನ್ಯವಾಗಿ ಹೆಚ್ಚಿನ ಆಸೆ, ಆಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಸದಾಕಾಲ ಒಳ್ಳೆಯದನ್ನೇ ಬಯಸುತ್ತಾ ಬಾಳುತ್ತಾರೆ. ಇವರಿಗೆ ಆತ್ಮೀಯರ ಸಹಾಯ ಸಹಕಾರ ಸದಾಕಾಲ ಇರುತ್ತದೆ. ಸ್ವಭಾವತಃ ಇವರು ಉದಾರಿಗಳು, ಬೇರೆಯವರಿಗೆ ಸಹಾಯ ಮಾಡುವವರು. ಕಷ್ಟನಷ್ಟಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಆದರೆ ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ. ಸೋಲನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸುವುದಿಲ್ಲ. ಸೋಲು ಎದುರಾದಾಗ ಉದ್ವೇಗದಿಂದ ವರ್ತಿಸುವರು. ಗೆಲ್ಲುವವರೆಗೂ ಹಠ ಬಿಡುವುದಿಲ್ಲ. ಕಟಕ ರಾಶಿಗೆ ಸೇರಿದ ಜನರು ಬಹಳ ಸಂವೇದನಶೀಲರು ಮತ್ತು ತಮ್ಮ ಕುಟುಂಬವನ್ನು ಸಾಕಷ್ಟು ಅವಲಂಬಿಸಿದವರಾಗಿರುತ್ತಾರೆ. ಆದರೆ ಈ ರಾಶಿ ಸೇರಿದ ಮಹಿಳೆಯರು ಕೆಲವು ಬಾರಿ ತಮ್ಮ ಪತಿಯನ್ನು ಸಂಶಯಿಸುತ್ತಾರೆ. ಈ ರಾಶಿಯ ಮಹಿಳೆಯರಿಗೆ ತಮ್ಮ ಪತಿಯ ಗಮನ ಮತ್ತು ಪ್ರೀತಿ ಬೇರೆಡೆ ಇದೆ ಎಂದು ಭಾವಿಸುತ್ತಾರೆ. ಈ ರಾಶಿಯ ಮಹಿಳೆಯರಿಗೆ ತಮ್ಮ ಗಂಡ ತಮ್ಮ ಭಾವನೆಗಳನ್ನು ಮಾಡಿ ಅರ್ಥ ಮಾಡಿಕೊಳ್ಳುತ್ತಾರೋ ಇಲ್ಲವೋ ಎಂಬ ಸಂದೇಹ ಇರುತ್ತದೆ. ಈ ಸಂಶಯವನ್ನು ದೂರ ಮಾಡಲು ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮನಸ್ಸಿನ ಭಾವನೆಗಳನ್ನು ತಮ್ಮ ಗಂಡನೊಂದಿಗೆ ಹಂಚಿಕೊಳ್ಳಬೇಕು ಮತ್ತು ತಮ್ಮ ಭಾವನೆಗಳನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ.
ಕರ್ಕಾಟಕ ರಾಶಿಯವರ ಸ್ವಭಾವ ಶಾಂತವೇ ಆಗಿದ್ದರು. ಕೆಲವೊಮ್ಮೆ ಸಿಟ್ಟು ಮತ್ತು ಅಶಾಂತ ಮನಸ್ಥಿತಿ ಹೊಂದಿದ್ದಾಗ ಇವರು ತೀರಾ ವಿರುದ್ಧ ಸ್ವಭಾವವನ್ನು ಹೊಂದಿದವರಂತೆ ಕಾಣುತ್ತಾರೆ. ಆದರೆ ಪ್ರೀತಿ ತೋರಿಸುವಾಗ ನಿಶ್ಚಲರಾಗಿರುತ್ತಾರೆ. ಶಾಂತ ರೀತಿಯಿಂದ ಸರಳ ಶಬ್ದಗಳಲ್ಲಿ ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾರೆ. ಕರ್ಕಾಟಕ ರಾಶಿಯ ವ್ಯಕ್ತಿಗಳ ದೊಡ್ಡ ಶಕ್ತಿಯೆಂದರೆ ಅದು ದೃಢ ಸಂಕಲ್ಪ ಮಾಡಿಕೊಳ್ಳುವುದು. ಯಾವುದೇ ವಿಷಯದ ಸಲುವಾಗಿ ಸಂಕಲ್ಪ ಮಾಡಿದರೆಂದರೆ ಅದು ಪೂರ್ಣಗೊಳ್ಳುವವರೆಗೂ ಸುಮ್ಮನೆ ಕೂರುವುದಿಲ್ಲ. ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿ ಹುಟ್ಟಿರುವ ಮಹಿಳೆಯರು ಸಾಮಾನ್ಯವಾಗಿ ಶೃಂಗಾರ ಪ್ರಿಯರಾಗಿರುತ್ತಾರೆ. ಸಭೆ ಸಮಾರಂಭಗಳಲ್ಲಿ ಬಹು ಮುಖ್ಯ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ತಾನಾಗಿಯೇ ಜನಪ್ರಿಯತೆ ದೊರೆಯುತ್ತದೆ. ಅತಿ ಶೀಘ್ರವೇ ಕೋಪಗೊಳ್ಳುತ್ತಾರೆ. ನಾನು ಮಾಡುವುದೆಲ್ಲ ಸರಿ ಎಂಬ ಭಾವನೆ ಸದಾ ಇರಲಿದೆ. ಯಾವುದೇ ವಿಚಾರವನ್ನು ಗಂಭೀರವಾಗಿ ಸ್ವೀಕರಿಸುವುದಿಲ್ಲ. ದೊಡ್ಡವರೊಂದಿಗೆ ದೊಡ್ಡವರಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವುದೇ ಇವರ ವಿಶೇಷ. ಸಿಂಹ ರಾಶಿಗೆ ಸೇರಿದ ಜನರು ಆತ್ಮವಿಶ್ವಾಸಿ ಮತ್ತು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆದರೆ ಇವರು ತಮ್ಮ ಪತಿಯ ಮೇಲೆ ಸಂಶಯವನ್ನು ಹೊಂದಿರುತ್ತಾರೆ. ಸಿಂಹ ರಾಶಿಗೆ ಸೇರಿದ ಮಹಿಳೆಯರಿಗೆ ತಮ್ಮ ಪತಿಯ ದೃಷ್ಟಿ ಮತ್ತು ಪ್ರೀತಿ ತಮ್ಮ ಮೇಲೆ ಇಲ್ಲ ಎಂದು ಅನಿಸಿಕೆ ಇರುತ್ತದೆ ಮತ್ತು ತಮ್ಮ ಪತಿಯನ್ನು ಪೂರ್ತಿಯಾಗಿ ಅರಿತುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಸಿಂಹ ರಾಶಿಗೆ ಸೇರಿದ ಮಹಿಳೆಯರು ತಮ್ಮ ಪತಿಯ ಮಹತ್ವಾಕಾಂಕ್ಷೆಗಳ ಬಗ್ಗೆ ಸರಿಯಾಗಿ ಅರಿತುಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ. ಇವರು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿರಬೇಕು. ಇದಕ್ಕಾಗಿ ತಮ್ಮ ಪತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಪ್ರಯತ್ನವನ್ನು ಪಡುವುದು ಒಳ್ಳೆಯದು. ಸಿಂಹ ರಾಶಿಯ ಹುಡುಗಿಯರು ಯಾರನ್ನೂ ಬೇಗನೆ ನಂಬದ ಸ್ವಭಾವವನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರು ತಮ್ಮ ಜೀವನ ಸಂಗಾತಿಯನ್ನು ನಂಬಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ಪತಿ ಪತ್ನಿ ಸಂಬಂಧದಲ್ಲಿ ಅವರು ಯಾವಾಗಲೂ ಮೇಲುಗೈ ಸಾಧಿಸುತ್ತಾರೆ. ಅವಳ ಗಂಡ ಅವಳಿಗಿಂತ ಮುಂದೆ ಹೋಗುವುದಿಲ್ಲ. ಅವರು ತಮ್ಮ ಅತ್ತೆಯ ಮನೆಯಲ್ಲಿ ಸಂತೋಷದಿಂದ ವಾಸಿಸುತ್ತಾರೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಹುಡುಗಿಯರು ಸುಂದರವಾಗಿರುವುದು ಮಾತ್ರವಲ್ಲದೆ ತುಂಬಾ ನಿಗೂಢವಾಗಿರುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಯ ಹುಡುಗಿಯರು ತಮ್ಮ ಗಂಡನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತ್ವರಿತವಾಗಿ ಗುರುತಿಸುತ್ತಾರೆ. ಅವಳ ಪತಿ ಯಾವಾಗಲೂ ಅವಳಿಂದ ಆಕರ್ಷಿತನಾಗಿರುತ್ತಾನೆ. ಈ ರಾಶಿಯವರು ತುಂಬಾ ಸಂವೇದನಾಶೀಲರು ಮತ್ತು ಕುಟುಂಬ ಆಧಾರಿತರು. ಆದರೆ ಅವರು ಕೆಲವೊಮ್ಮೆ ತಮ್ಮ ಗಂಡನ ಬಗ್ಗೆ ಅನುಮಾನ ಪಡಬಹುದು. ಪತಿಯ ಗಮನ ಮತ್ತು ಪ್ರೀತಿಯನ್ನು ತಮ್ಮಿಂದ ದೂರ ಮಾಡಲಾಗುತ್ತಿದೆ ಅಂತ ಅವರು ಭಾವಿಸುತ್ತಾರೆ. ಅಲ್ಲದೆ ಪತಿ ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಇಲ್ಲವೋ ಎಂಬ ಅನುಮಾನ ಅವರನ್ನು ಕಾಡುತ್ತಿರುತ್ತದೆ. ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಉತ್ಸಾಹವನ್ನು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯನ್ನು ಸಾಕಷ್ಟು ಬಲವಾಗಿ ಪ್ರೀತಿಸುತ್ತಾರೆ ಮತ್ತು ಇವರು ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಬದ್ಧರಾಗಿರುತ್ತಾರೆ. ತಮ್ಮ ಸಂಗಾತಿಯನ್ನು ಸಾಕಷ್ಟು ಉತ್ತಮವಾಗಿ ನೋಡಿಕೊಳ್ಳುವುದರೊಂದಿಗೆ ಹೆಚ್ಚು ನಿಷ್ಠಾವಂತರಾಗಿರುತ್ತಾರೆ. ಈ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧವು ಬಲವಾಗಿರಬೇಕು ಮತ್ತು ಬಹಳಷ್ಟು ಉತ್ಸಾಹದಿಂದ ಇರಬೇಕೆಂದು ಹೆಚ್ಚಿನ ಪ್ರಯತ್ನವನ್ನು ಪಡುತ್ತಾರೆ. ಆದ್ದರಿಂದ ನೀವು ವೃಶ್ಚಿಕ ರಾಶಿಗೆ ಸೇರಿದ ಸಂಗಾತಿಯನ್ನು ಜೀವನದಲ್ಲಿ ಪಡೆದರೆ ನೀವು ನಿಜವಾದ ಪ್ರೀತಿಯನ್ನು ಪಡೆಯುವುದರಿಂದಾಗಿ ನಿಮ್ಮ ಜೀವನ ಸಂತೋಷಮಯವಾಗಿರುವುದು. ವೃಶ್ಚಿಕ ರಾಶಿಯ ವ್ಯಕ್ತಿಗಳು ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ಇವರು ತಮ್ಮ ಯಾವುದೇ ಮಾತು ಅಥವಾ ಕೆಲಸಗಳಿಂದ ತಮ್ಮ ಸಂಗಾತಿಯನ್ನು ನಿರಾಶೆಗೊಳಿಸುವುದಿಲ್ಲ. ಇವರು ಸ್ವತಃ ಸಂತೋಷವಾಗಿರುತ್ತಾರೆ ಮತ್ತು ತಮ್ಮ ಸಂಗಾತಿಯ ಸಂತೋಷದ ಬಗ್ಗೆ ವಿಶೇಷ ಗಮನ ಹರಿಸುತ್ತಾರೆ. ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಪ್ರಯತ್ನಗಳನ್ನು ಮಾಡುತ್ತಾರೆ. ಧನು ರಾಶಿ. ಈ ರಾಶಿಯ ಮಹಿಳೆಯರು ತುಂಬಾ ಉತ್ಸಾಹ ಮತ್ತು ಆಧ್ಯಾತ್ಮಿಕರಾಗಿರುತ್ತಾರೆ. ಕೆಲವೊಮ್ಮೆ ಅವರು ತಮ್ಮ ಪತಿಯನ್ನು ಅನುಮಾನಿಸಬಹುದು. ಗಂಡನ ನಡವಳಿಕೆಯಲ್ಲಿ ಸ್ಥಿರತೆ ಹುಡುಕುತ್ತಿರುವಾಗ ಅವಳ ಮನಸ್ಸಿನಲ್ಲಿ ಹಲವು ಅನುಮಾನ ಮೂಡಬಹುದು.
ತಮ್ಮ ಪತಿ ತಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತಿದ್ದಾರೋ ಇಲ್ಲವೋ ಎಂದು ಅವರು ಚಿಂತಿಸುತ್ತಿರಬಹುದು. ಧನು ರಾಶಿಗೆ ಸೇರಿದ ಮಹಿಳೆಯರು ಬಹಳ ಉತ್ಸಾಹಿಗಳು ಮತ್ತು ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಆದರೆ ಈ ರಾಶಿಗೆ ಸೇರಿದ ಜನರಿಗೆ ತಮ್ಮ ಪತಿಯ ಮೇಲೆ ಬಹಳಷ್ಟು ಸಂಶಯವಿರುವುದು ಧನು ರಾಶಿಗೆ ಸೇರಿದ ಮಹಿಳೆಯರ ಮನಸ್ಸಿನಲ್ಲಿ ಉಂಟಾಗಲು ಕಾರಣವೆಂದರೆ ಈ ರಾಶಿಗೆ ಸೇರಿದ ಮಹಿಳೆಯರು ತಮ್ಮ ಪತಿಯ ವ್ಯವಹಾರದಲ್ಲಿ ಸ್ಥಿರತೆಯನ್ನು ಹುಡುಕುತ್ತಾರೆ. ಧನು ರಾಶಿಗೆ ಸೇರಿದ ಮಹಿಳೆಯರಲ್ಲಿ ಸಂಶಯ ಉಂಟಾಗಲು ಕಾರಣ ಏನೆಂದರೆ ಅವರು ತಮ್ಮ ಪತಿ ತಮ್ಮನ್ನು ಚೆನ್ನಾಗಿ ಅರಿತುಕೊಳ್ಳುವುದಿಲ್ಲ ಎಂದು ಭಾವಿಸುತ್ತಾರೆ. ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಗಂಡನೊಂದಿಗೆ ಉತ್ತಮವಾಗಿ ಮಾತುಕತೆಯನ್ನಾಡುವ ಮೂಲಕ ಮತ್ತು ಅವರ ಆಸೆಗಳನ್ನು ಈಡೇರಿಸಲು ತಮ್ಮ ಪ್ರಯತ್ನವನ್ನು ಮಾಡುವುದು ಅವಶ್ಯಕ. ಮಕರ ರಾಶಿ. ಮಕರ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಶ್ರೀಮಂತರಾಗಿರುತ್ತಾರೆ. ಯಾವುದೇ ಕೆಲಸವನ್ನು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಮಾಡುತ್ತಾರೆ. ಅತೀವ ಬುದ್ಧಿವಂತರೂ ಆಗಿರುತ್ತಾರೆ. ಕಠಿಣ ಪರಿಶ್ರಮ ಪಡಲು ಅವರು ಇಷ್ಟಪಡುತ್ತಾರೆ. ಅವರ ಮೇಲೆ ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚು ಕೆಲಸ ಮಾಡಿ ತೋರಿಸುವ ಜಾಣರು. ಆದರೆ ಈ ರಾಶಿಯವರು ಜೀವನವನ್ನು ತೀರಾ ಗಂಭೀರವಾಗಿ ಪರಿಗಣಿಸುತ್ತಾರೆ. ಕೆಲವರಿಗೆ ಅಧಿಕಾರ ಚಲಾಯಿಸುತ್ತಾರೆ ಎನಿಸಬಹುದು. ಅವರ ಹಠವಾದಿ ಮತ್ತು ಅತಿಯಾಗಿ ಕೆಲಸ ಮಾಡುವ ಚಾಳಿ ಇತರರಿಗೆ ಕಿರಿಕಿರಿ ಎನಿಸಬಹುದು. ಸೋಲುವುದಕ್ಕೆ ಭಯಪಡುತ್ತಾರೆ. ಮಕರ ರಾಶಿಗೆ ಸೇರಿದ ಜನರ ಹೆಚ್ಚು ವಿಚಾರವನ್ನು ಅರಿತಿರುತ್ತಾರೆ ಮತ್ತು ಸಾಕಷ್ಟು ಎಚ್ಚರಿಕೆಯಿಂದ ಇರುತ್ತಾರೆ. ಆದರೆ ತಮ್ಮ ಪತಿಯ ಮೇಲೆ ಸಂಶಯವನ್ನು ಹೊಂದಿರುತ್ತಾರೆ. ಈ ರಾಶಿಗೆ ಸೇರಿದ ಮಹಿಳೆಯರು ತಮ್ಮ ಪತಿಯ ನಿಷ್ಠೆ ಮತ್ತು ಸತ್ಯದಲ್ಲಿ ಕೊರತೆಯಿದೆ ಎಂದು ಅಂದುಕೊಳ್ಳುತ್ತಾರೆ ಮತ್ತು ತಮ್ಮ ಜೀವನದ ವಿಭಿನ್ನ ಹಂತಗಳನ್ನು ಅರಿಯುವಲ್ಲಿ ಯಶಸ್ಸು ಗಳಿಸುವುದಿಲ್ಲ. ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಪತಿಯ ಬಗ್ಗೆ ಹೆಚ್ಚಿನ ವಿಶ್ವಾಸವನ್ನು ಹೊಂದುವುದು ಉತ್ತಮ ಮತ್ತು ಅವರೊಂದಿಗೆ ಮಾತುಕತೆಯ ಮೂಲಕ ವಿಷಯಗಳನ್ನು ಸ್ಪಷ್ಟವಾಗಿರಿಸುವುದು ಒಳ್ಳೆಯದು. ಇದರೊಂದಿಗೆ ತಮ್ಮ ಗಂಡನಿಗೆ ಸಹಾಯ ಮಾಡಲು ಪ್ರಯತ್ನಿಸುವುದು ಉತ್ತಮ ಮತ್ತು ಅವರಿಗೆ ಯಾವಾಗಲೂ ಸಂಪೂರ್ಣ ಬೆಂಬಲವನ್ನು ನೀಡುವುದಾಗಿ ಹೇಳುವುದು ಮತ್ತು ಹಾಗೆ ನಡೆದುಕೊಳ್ಳುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ನಿಮ್ಮ ಪತಿಯ ಬಗೆಗಿನ ಸಂಶಯವೆಲ್ಲ ನಿವಾರಣೆಯನ್ನು ಹೊಂದುವ ಮೂಲಕ ನೀವು ನಿಮ್ಮ ಗಂಡನೊಂದಿಗೆ ಸುಖ, ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.